ಎಲ್ರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ಅನ್ನದಾತರು ಬೆಂಬಲಿಸಿ. ಈಗ ನಾನು BJP ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಯಡಿಯೂರಪ್ಪನವರ ದತ್ತು ಮಗ ಎಂದೇ ಪ್ರತಿಬಿಂಬಿತವಾಗಿರುವ ರೇಣುಕಾಚಾರ್ಯ ಅವರಿವತ್ತು ಒಂದು ಸಭೆ ಅಥವಾ ಸಮಾವೇಶದ ವ್ಯವಸ್ಥೆ ಮಾಡಿದರು. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಬೆಂಬಲ ಸೂಚಿಸುವುದಕ್ಕಾಗಿ. ಹಾಗಿದ್ರೆ ಯಡಿಯೂರಪ್ಪ ವಿಜಯೇಂದ್ರ ಅವರಿಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡುವ ಅನಿವಾರ್ಯತೆ ಮೂಡಿದೆಯಾ? ಮೂಡಿದ್ರೆ ಯಾಕೆ? ಆ ಅನಿವಾರ್ಯತೆ ಏನು? ಯಡಿಯೂರಪ್ಪ BJPಯ ಪ್ರಶ್ನಾತೀತ ನಾಯಕರು. ನೋಬಡಿ ಕ್ಯಾನ್ ಕ್ವೆಶ್ಚನ್ ಇಟ್. ಅವರಂತೆ ಇನ್ನೊಬ್ಬ ನಾಯಕರು ಕೂಡ BJPಗೆ ಇಲ್ಲ, ಅದು ಸತ್ಯ. ಅವರ ಪುತ್ರ ವಿಜೇಂದ್ರ, ಆತ ಸಂಪನ್ಮೂಲವನ್ನು ಹೊಂದಿರುವ ವ್ಯಕ್ತಿ. ತಂದೆ ಯಡಿಯೂರಪ್ಪ, ಮಗ ವಿಜಯೇಂದ್ರ. ಸೊ BJPಯ ವರಿಷ್ಠರು ಯಡಿಯೂರಪ್ಪನವರ ಒತ್ತಡಕ್ಕೆ ಮಣಿದು ವಿಜಯೇಂದ್ರ ಅವರನ್ನು ರಾಜ್ಯ BJP ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹಾಗಿದ್ರೆ ಈಗ ಅವರನ್ನು ಬದಲಿಸುವ ಬಗ್ಗೆ ವರಿಷ್ಠರು ಯೋಚನೆ ಮಾಡ್ತಿದ್ದಾರೆ. ಆದ್ದರಿಂದ ಸ್ವರಕ್ಷಣೆಗಾಗಿ, ತಮ್ಮ ಬಲ ಹೀಗಿದಂತ ತೋರಿಸಿಕೊಳ್ಳುವುದಕ್ಕಾಗಿ ಈ ಒಂದು ಬೆಂಬಲಿಗರ ಸಭೆ ಅಥವಾ ಸಮಾವೇಶ ನಡೀತಿದೆಯಾ? ಇದು ರಾಜ್ಯದ ರಾಜಕಾರಣ ಮತ್ತು BJPಯ ರಾಜಕಾರಣದಿಂದ ಬಹಳ ಮುಖ್ಯವಾದ ವಿಚಾರ. ಒಂದು, ಯಡಿಯೂರಪ್ಪರವನ್ನ ಬಳಸಿ ಆಗಿದೆ. ಅವರನ್ನು ಡಸ್ಟ್ಬಿನ್ನಿಗೆ ಒಗೆಯೋಣ ಅನ್ನುವ ಆಲೋಚನೆ BJP ವರಿಷ್ಠರಿಗೆ ಇರಬಹುದಾ? ಸೊ ವಿಜಯೇಂದ್ರ ಅವರಿಂದ ಏನು ನಿರೀಕ್ಷೆ ಮಾಡಲಾಗಿತ್ತೋ ಆ ನಿರೀಕ್ಷೆ ಈಡೇರಿಲ್ಲ ಅಂತ ಅಂದುಕೊಂಡಿದೆಯಾ BJP ವರಿಷ್ಠರು? ಇದು ಒಂದು ಪಾರ್ಟ್. ಇನ್ನೊಂದು, ಯಡಿಯೂರಪ್ಪನವರ ವಿರುದ್ಧ ಸತತ ಹೋರಾಟ ಮಾಡುತ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ಗುಂಪು. ಈ ಗುಂಪು ಎಷ್ಟರ ಮಟ್ಟಿಗೆ ಶಕ್ತಿಯುತವಾಗಿದೆ? ಯಡಿಯೂರಪ್ಪನವರಿಗಿಂತ ಹೆಚ್ಚು ಶಕ್ತಿಯುತವಾಗಿದ್ದಾರೆ ಇವರು. ಒಂದೊಮ್ಮೆ ಅವರು ಶಕ್ತಿಯುತರಾಗಿಲ್ಲದಿದ್ದರೂ BJP ವರಿಷ್ಠರು ಯಾಕೆ ಅವರಿಗೆ ಬೆಂಬಲ ಕೊಡ್ತಾರೆ? ಬೆಂಬಲ ಅನ್ನುವ ಶಬ್ದವನ್ನು ನಾನು ಬಹಳ ಜಾಗರೂಕತೆಯಿಂದ ಬಳಸ್ತಾ ಇದ್ದೀನಿ. ಯಾಕೆ ಕೊಡ್ತಿದ್ದಾರೆ ಬೆಂಬಲ? ಬೆಂಬಲ ಇಲ್ಲ ಅಂದರೆ ಈ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆ ನಡೆಸುವವರನ್ನ ಪಕ್ಷದಿಂದ ಯಾವಾಗಲೂ ಉಚ್ಚಾಟಿಸ್ಬೇಕಾಗಿತ್ತು, ಎತ್ತು ಒಗಿಬೇಕಾಗಿತ್ತು. ಅದು ಪಕ್ಷದ ಆರೋಗ್ಯ ದೃಷ್ಟಿಯಿಂದ ಇಲ್ವಾ? ಯಡಿಯೂರಪ್ಪನವ್ರನ್ನೋ ಅವ್ರ ಮಗನ ಎತ್ತ ಹಾಕ್ಬಿಟ್ಟು ಇವ್ರಿಗೆ ಕೊಡ್ಬೋದಾಗಿತ್ತು. ಸೊ ರಾಜಕಾರಣದಲ್ಲಿ ಈ ಸಮಯ ಮತ್ತು ಸಂದರ್ಭ ಬಹಳ ಮುಖ್ಯವಾದ್ದು. ಬಹಳಷ್ಟು ರಾಜಕಾರಣಿಗಳು ಏನಂದ್ಕೋತಾರೆ ಅಂತಂದ್ರೆ, ಸೊ ವಿಳಂಬ ಮಾಡಿದರೆ ಕಾಲವೇ ಸಮಸ್ಯೆಯನ್ನು ಪರಿಹರಿಸುತ್ತೆ ಅಂದ್ಕೋತಾರೆ. ಕಾಂಗ್ರೆಸ್ನಲ್ಲಿ ಈ ಫಿಲಾಸಫಿಯನ್ನು ನಂಬಿದವರು PV ನರಸಿಂಹರಾವ್ ಅವರು ಯಾವುದೇ ಸಮಸ್ಯೆಯನ್ನು ಬಗೆಹರಿಸದೇ ಇರುವುದೇ ಅವರ ಪರಿಹಾರ ಆಗಿತ್ತು. ಕಾಲ ಬಂದಾಗ ಸಮಸ್ಯೆ ಬಗೆಹರಿಯುತ್ತೆ ಅಂದ್ಕೊತಿದ್ರು. ಸೊ ಅಂಥ ಅಪ್ರೋಚ್ಗೆ BJPಗೆ ಇಲ್ಲ. BJP ಯಾವಾಗಲೂ ಕೂಡ ಫಾಸ್ಟ್ ಡಿಸಿಷನ್. ಮೋದಿ ಮತ್ತು ಅಮಿತ್ ಶಾ ಏಕ್ ಮಾರೋ ದೋ ತುಕಡಾ ಅನ್ನುವ ರೀತಿಯ ಪಾಲಿಟಿಕ್ಸ್ ಬಂದವರು. ಅವ್ರಿಗೆ ಈ ತುಕಡಾ ರಾಜಕಾರಣ ಬಹಳ ಇಷ್ಟ. ಅವರಿಗೆ ಗುಜರಾತ್ನಿಂದ ಅವರು ತುಕಡಾನೇ, ಅವರು ಎಲ್ಲವನ್ನು ತುಕಡ, ಏಕ್ ಮಾರೋ ದೋ ತುಕಡ ಅಥವಾ ದೋ ಮಾರೋ ದೋ ತುಕಡ, ವಾಟ್ ಎವರ್ ಇಟ್ ಮೇ ಬಿ, ತುಂಡರಿಸುವ ರಾಜಕಾರಣ ಅವರದ್ದು. ಅವರು ಯಾವುದಕ್ಕೂ ಯಾರಿಗೂ ಕಾಯಲ್ಲ. ತಮ್ಮ ತೀರ್ಮಾನಗಳನ್ನು ತೆಗೆದು ಅದನ್ನು ಹೇರ್ತಾರೆ. ಬೋತ್ ಆರ್ ನಾಟ್ ಡೆಮೊಕ್ರೆಟಿಕ್. ಜನತಂತ್ರದ ಯಾವ ಮೌಲ್ಯಗಳು ಕೂಡ ಅಮಿತ್ ಶಾ ಮತ್ತು ಮೋದಿಯವರಿಗಿಲ್ಲ.
ಅವರು ಜನತಾಂತ್ರಿಕ ಮೌಲ್ಯಗಳನ್ನು ಎಂದೂ ಗೌರವಿಸುವ ಅಲ್ಲ, ಎಂದು ಪಾಲಿಸುವವರು ಅಲ್ಲ. ಇಂತಹ ಈ ಇಬ್ಬರು ನಾಯಕರು ಕರ್ನಾಟಕದ ವಿಚಾರದಲ್ಲಿ ಯಾಕೆ ಏಕ್ ಮಾರೋ ದೋ ತುಕಡ ಮಾಡ್ತಾ ಇಲ್ಲ? ಕಾರಣಗಳೇನು ಅವರಿಗೆ? ಬಿಜೆಪಿ ಮತ್ತು RSS ನಡುವಿನ ಫೈಟ್ ಏನಿದೆ, ಆ ಫೈಟ್ನಿಂದಾಗಿ ಯಾವುದೇ ತೀರ್ಮಾನ ಕೈಗೊಳ್ಳದಿರುವ ಹಂತಕ್ಕೆ ಬಿಜೆಪಿ ವರಿಷ್ಠರು ಹೋದಂತೆ ಕಾಣುತ್ತೆ. ಹೇಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಬಿಜೆಪಿ ವರಿಷ್ಠರಿಗೆ ಆಗ್ತಾ ಇಲ್ಲ. ಯಾಕೆಂದ್ರೆ RSS ಹೇಳಿದ ಮಾತನ್ನ ಕೇಳೋದಕ್ಕೆ ಮೋದಿ ಅಮಿತ್ ಶಾ ರೆಡಿ ಇಲ್ಲ. ಸೊ ಈ ಬಿಜೆಪಿ ಮತ್ತು RSS ನಡುವಿನ ಭಿನ್ನಾಭಿಪ್ರಾಯ ಕರ್ನಾಟಕದ ಬಿಜೆಪಿಗೆ ಸಂಬಂಧಪಟ್ಟ ಹಾಗೂ ಇದೆಯಾ? ಬಹುಮಟ್ಟಿಗೆ ಇದೆ. ಬಹಳ ಕ್ಲಿಯರ್ ಆಗಿ ಯತ್ನಾಳ್ ಗುಂಪಿನ ಹಿಂದೆ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರಿದ್ದಾರೆ. ಅವರು RSS ಮುಖವಾಣಿ ಅಥವಾ RSS ನಿಂದ ಬಿಜೆಪಿಗೆ ಬಂದವರು. ಅವರು ಏನಕ್ಕೇನ ಪ್ರಕಾರೇಣ ಯಡಿಯೂರಪ್ಪ ವಿಜಯೇಂದ್ರ ಇಬ್ಬರನ್ನು ಮುಗಿಸ್ಬೇಕು ರಾಜಕಾರಣವಾಗಿ. ದಟ್ ಈಸ್ ದರ್ ಸ್ಟ್ರಾಟಜಿ. ಆದರೆ ಮೋದಿ ಅಮಿತ್ ಶಾ ಇಡೀ ರಾಜಕಾರಣವನ್ನು ನೋಡ್ತಾ ಇರೋದು ಬೇರೆ ರೀತಿ. ಅವರು ಒಂದು ಯಡಿಯೂರಪ್ಪನ ಮೇಲೆ ಇವ್ರ ಮೇಲೆ ಬಹಳ ಪ್ರೀತಿ ಇದೆ ಅಂತೇನಲ್ಲ ಅವರಿಗೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಅನಿವಾರ್ಯತೆ ಏನಿದೆ, ಆ ಅನಿವಾರ್ಯತೆ ಮೋದಿ ಮತ್ತು ಅಮಿತ್ ಶಾ ಗೊತ್ತಿದೆ. ಅವರಿಗೆ ಅದರ ಅರಿವಿದೆ. ಯಾಕೆ ಅವರ ಪಕ್ಷಕ್ಕೆ ಬೇಕು? ಒಂದೊಮ್ಮೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇಲ್ಲದಿದ್ದರೆ ಬಿಜೆಪಿ ರಾಜ್ಯ ಘಟಕದ ಮೇಲೆ ಯಾವ ಪರಿಣಾಮ ಬೀರುತ್ತೆ, ಏನಾಗುತ್ತೆ ಅನ್ನುವ ಅರಿವು ರಾಜಕಾರಣಿಗಳಾಗಿ ಮೋದಿ ಅಮಿತ್ ಶಾ ಆಗಿದೆ. ಸೊ ಅವರಿಗೆ ಒಂದು ಅಲ್ಟರ್ನೇಟಿವ್ ಇಲ್ಲ. ಅಲ್ಟರ್ನೇಟಿವ್ ಅನ್ನೋದೇನು? ಒಂದು ಬಿಜೆಪಿಯ ಬೆನ್ನೆಲುಬು ಅಂದರೆ ಲಿಂಗಾಯತರು, ಅನುಮಾನ ಬೇಕಾಗಿಲ್ಲ. ಈ ಎಲ್ಲ ಲಿಂಗಾಯತರನ್ನ ಒಗ್ಗೂಡಿಸಿಕೊಂಡು ಹೋಗುವ ಒಂದು ನಾಯಕತ್ವ. ಲಿಂಗಾಯತರಲ್ಲಿ ಬೇರೆ ಬೇರೆ ಸ್ಟ್ಯಾಕ್ಸ್ ಇದೆ. ಪಂಚಮಶಾಲಿಗಳಿದ್ದಾರೆ, ಸಾದರ ಲಿಂಗಾಯತಿದ್ದಾರೆ, ಬೇರೆ ಬೇರೆ. ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ಕರೆದುಕೊಂಡು ಹೋಗುವ ಒಂದು ನಾಯಕತ್ವ ಬೇಕು. ಯಡಿಯೂರಪ್ಪ ಆ ಕೆಲಸವನ್ನು ಮಾಡಿದ್ರು. ಅವರು ಲಿಂಗಾಯತ ನಾಯಕರಾಗಿ ಲಿಂಗಾಯತ ಸಮುದಾಯ ಜೊತೆಗೆ ಬೇರೆ ಸಮುದಾಯಗಳನ್ನು ಕೂಡ ಒಗ್ಗೂಡಿಸಿಕೊಂಡ ಹೋಗುವ ಶಕ್ತಿ ಅವರಿಗಿತ್ತು. ಸೊ ಯಾವಾಗ ಯಡಿಯೂರಪ್ಪ ಬಿಜೆಪಿಯನ್ನು ಬಿಟ್ಟು ಹೋದ್ರು, ಆವಾಗ ಅವರ ಶಕ್ತಿ ಏನು ಅನ್ನೋದು ಬಿಜೆಪಿ ವರಿಷ್ಠರಿಗೆ ಗೊತ್ತಾದದ್ದು. ಆ ಕಾರಣಕ್ಕಾಗಿ ಅವ್ರನ್ನ ವಾಪಸ್ ತಗೊಂಡಿದ್ದು. ಅದಾದ ಮೇಲೆ ಯಡಿಯೂರಪ್ಪನ ಕೇಂದ್ರದಲ್ಲಿ ಏನೋ ಒಂದು ಸ್ಥಾನ ಕೊಟ್ಟು ಮುಖ್ಯ, ಅದೆಲ್ಲ ಬೆಳವಣಿಗೆ ನಿಮ್ಗೆ ಗೊತ್ತು. ಯಡಿಯೂರಪ್ಪನವರ ಒತ್ತಾಯದ ಮೇಲೆ ವಿಜಯೇಂದ್ರ ಅವರನ್ನು ಇದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿ. ಆದರೆ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಪಕ್ಷದಲ್ಲಿ ಸಮನ್ವಯತೆಯನ್ನು ಸಾಧಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ, ಬಿಕಾಸ್ ಆಫ್ ಏಜ್ ಅಂಡ್ ಎಕ್ಸ್ಪೀರಿಯನ್ಸ್. ವಿಜಯೇಂದ್ರ ಯಂಗ್, ಅವರಿಗಿಂತ ಸೀನಿಯರ್ ನಾಯಕರುಗಳು ಬಿಜೆಪಿಯಲ್ಲಿದ್ದಾರೆ, ಅನುಮಾನ ಬೇಕಾಗೇ ಇಲ್ಲ. ಅವರು ವಿಜಯೇಂದ್ರ ಹೇಳಿದಂತೆ ಕೇಳೋದಕ್ಕೆ ರೆಡಿ ಇಲ್ಲ ಒಂದು. ಮತ್ತು ವಿಜಯೇಂದ್ರಗೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವ ಶಕ್ತಿ, ಸಾಮರ್ಥ್ಯ ಇದ್ದಂತೆ ಕಾಣ್ತಾ ಇಲ್ಲ. ಅವರು ಒಂದು ರೀತಿಯಲ್ಲಿ ಈ ಒಂದು ಹಿರಿಯ ನಾಯಕರನ್ನ ಪ್ರತ್ಯೇಕವಾಗಿ ಇಟ್ಟಿದ್ದು, ಮತ್ತು ಯಾರು ತಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದ್ರ ಮೇಲೆ ತಿರುಗಿ ಅಟ್ಯಾಕ್ ಮಾಡಕ್ಕೆ ಹೋಗೋದು, ಅದು ರಾಜಕಾರಣ ಅಲ್ವೇ? ರಾಜಕಾರಣದಲ್ಲಿ ನಿಮ್ಮ ಮೇಲೆ ಬೇರೆಯವರು ಅಟ್ಯಾಕ್ ಮಾಡಿದ್ರು ನೀವು ಮೌನದ ಅಸ್ತ್ರವನ್ನು ಬಳಸಿದ್ರೆ ಗೆಲ್ತೀರಿ. ಯಾವಾಗ ಮೌನ ಬೇಕೋ ಯಾವಾಗ. ಆದರೆ ಎಮೋಷನಲ್ ಆಗಿಬಿಟ್ರೆ ರಾಜಕಾರಣ ಆಗಲ್ಲ. ಇವರು ಎಮೋಷನಲ್ ಆಗಿ ಉತ್ತರ ಕೊಡುವಂಥದ್ದು. ಅದೇ ಕಾರಣಕ್ಕಾಗಿ ಇವರ ಇಡೀ ಶಕ್ತಿ ಕುಂದಿಸುವುದಕ್ಕಾಗಿ ಯತ್ನಾಳ್ ಯಡಿಯೂರಪ್ಪನವರನ್ನು ಟಾರ್ಗೆಟ್ ಮಾಡ್ತಾರೆ, ವಿಜಯೇಂದ್ರ ಟಾರ್ಗೆಟ್ ಮಾಡ್ತಾರೆ, ಮನೆಯಲ್ಲಿ ಏನು ನಡೀತು ಅಂತಾರೆ, ನೀವು ಮುದುಕಾಂತಿ ಅಂತಾರೆ. ಇದೆಲ್ಲ ವಿಜಯೇಂದ್ರ ಅವರ ಮನಸ್ಸನ್ನು ಅಸ್ಥಿರಗೊಳಿಸೋದಕ್ಕೆ ಬಳಸುವ ಬಾಣ ಅಂತ. ಇದರ ಅರಿವು ವಿಜಯೇಂದ್ರ ಅವರಿಗೆ ಇರಬೇಕು. ಬಟ್ ವಿಜಯೇಂದ್ರಗೆ ಈ ಅರಿವು ಇದ್ದಂತೆ ಕಾಣ್ತಾ ಇಲ್ಲ. ಅವರು ಎಮೋಷನಲ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತಾರೆ. ದೆನ್ ದೇರ್ ವಿಲ್ ಬಿ ಎ ಪ್ರಾಬ್ಲಮ್. ಅಂದರೆ ಇನ್ನೂ ಅವರು ಒಬ್ಬ ರಾಜಕಾರಣಿಯಾಗಿ ಪಳಗಬೇಕು. ಆ ವಿಚಾರದಲ್ಲಿ ಯಡಿಯೂರಪ್ಪ ಬೇರೆ ರೀತಿ ಹೋಗ್ತಾರೆ.
ಎಲ್ಲ ಹಿರಿಯರನ್ನ ಸೇರಿಸ್ಕೊಂಡು ಹೋಗ್ತೀನಿ, ಅವರು ನಮ್ಮವರೇ, ಈ ಮಾತನಾಡ್ತಾರೆ. ಅವ್ರು ಆ ರೀತಿ ಪಕ್ಷದ ಒಳಗಿಡುವವ್ರಿಗೆ ಆ ರೀತಿ ಯಡಿಯೂರಪ್ಪ ರಿಯಾಕ್ಟ್ ಮಾಡಲ್ಲ. ಅದು ದಟ್ ಇಸ್ ಕಾಲ್ಡ್ ಎ ಪೊಲಿಟಿಕಲ್ ಮ್ಯಾಚುರಿಟಿ. ವಿಜಯೇಂದ್ರಗಿರುವ ಈ ಪೊಲಿಟಿಕಲ್ ಮ್ಯಾಚುರಿಟಿ ಏನಿದೆ ಅದು, ಸಾರಿ, ಯಡಿಯೂರಪ್ಪನವರಿಗಿರುವ ಈ ಪೊಲಿಟಿಕಲ್ ಮ್ಯಾಚುರಿಟಿ ಏನಿದೆ ಅದು ವಿಜಯೇಂದ್ರ ಅವರಿಗೆ ಕಾಣಲ್ಲ. ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್. ಅದರ ಜೊತೆಗೆ ಈ ವಿಜಯೇಂದ್ರ ಯಡಿಯೂರಪ್ಪನ ಬೆಂಬಲಿಸುವುದಕ್ಕೆ ಇಟ್ಕೊಂಡವರಿದಾರಲ್ಲ, ಯಾರವರು? ಅದು ಮುಖ್ಯವಾದ್ದು. ಆ ರೇಣುಕಾಚಾರ್ಯ, ನರ್ಸ್ ರೇಣುಕಾಚಾರ್ಯ ಅಂತ ಖ್ಯಾತನಾದವನು, ಬಾಯಿಗೆ ಬಂದಾಗ ಮಾತನಾಡೋರು. ಅವರಿಗೊಂಥರ ಈ ರಾಜಕಾರಣಿಗಳಿಗೆ ಇರಬೇಕಾದ ಸ್ಥಿರತೆ ಇಲ್ಲ, ಮತ್ತು ಒಂದು ಬೆಳವಣಿಗೆಯನ್ನ ವಿಶ್ಲೇಷಿಸುವ, ಅದಕ್ಕೆ ಪ್ರತಿಕ್ರಿಯಿಸುವ ಸಾಮರ್ಥ್ಯ ಕೂಡ ಇಲ್ಲ. ಅವರು ಬೀದಿಯಲ್ಲಿ ಹೋದವ್ರ ಟೈಪ್ ಮಾತಾಡ್ತಾರೆ. ಫಿಶ್ ಮಾರ್ಕೆಟ್ ಸ್ಪೀಚ್ ಅಂತ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ. ಏನೇನೋ ಮಾತಾಡ್ತಾ ಇರೋದು, ಏನೇನೋ ಹೇಳೋದು, ಇದು ಗೌರವ ತರಲ್ಲ. ಸೊ ವಿಜೇಂದ್ರ ಪರವಾಗಿ ಯಾರಾದರೂ ಮೀಟಿಂಗ್ ಮಾಡೋರಿದ್ದರೆ, ಸೊ ಅವರ ಕಮ್ಯುನಿಟಿಯಲ್ಲಿ, ವೀರಶೈವಲಿಂಗಾಯತ ಕಮ್ಯುನಿಟಿಯಲ್ಲಿ ಬೇರೆ ನಾಯಕರನ್ನು ಹುಡುಕ್ಬೇಕಿತ್ತು. ಅವರು ಹೆಚ್ಚು ಗಂಭೀರವಾದ, ಹೆಚ್ಚು ಸಾಮರ್ಥ್ಯ ಇರುವ, ಎಲ್ಲರೂ ಗಂಭೀರವಾಗಿ ಪರಿಗಣಿಸುವ ಒಬ್ಬ ನಾಯಕತ್ವವನ್ನು ಇಟ್ಕೋಬೇಕಿತ್ತು. ಈ ರೇಣುಕಾಚಾರ್ಯ ಬಿಡೋದು, ಅದೇನೋ ಬಾಯಿಗೆ ಬಂದು ಮಾತಾಡೋದು, ಟಿವಿಗಳು ಬಂದು ಹೇಳೋದು, ಇದು ಯಡಿಯೂರಪ್ಪ ವಿಜಯೇಂದ್ರ ಗೌರವ ಕೊಡಲ್ಲ, ಮತ್ತು ಅವರ ಸಾಮರ್ಥ್ಯದ ಬಗ್ಗೆ ಸಂಶಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೇನ ಇವರಿಗಿರೋದು? ಇವ್ರಿಗೆ ಬೆಂಬಲಿಸುವ ಮಹಾನ್ ನಾಯಕ ಅಂದರೆ ಕೇವಲ ರೇಣುಕಾಚಾರ್ಯ ಆ್ಯಂಡ್ ಕಂಪನಿ ಮಾತಾಡೋಣ, ಅದನ್ನು ಮೀರಿಲ್ವಾ? ಬಹಳಷ್ಟು ಜನ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ಬಿದ್ದು ಮೂಲೆಗಂಪಾದವರು, ಅವ್ರನ್ನ ಕಟ್ಕೊಂಡು ಏನು? ಇಂತಹ ಪ್ರಶ್ನೆಗಳಿವೆ. ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಇದು ಎಲ್ಲದರ ಹಿಂದೆ ನಾನು ಹಲವು ಸಂದರ್ಭ ಹೇಳಿದ್ದೇನೆ, ಬಿಜೆಪಿ ವರಿಷ್ಠರಿದ್ದಾರೆ. RSS ಮತ್ತು ಬಿಜೆಪಿಯ ಜಗಳ ಇದೆ. ಸೊ ಯತ್ನಾಳಗೆ ಒಂದು ನೋಟಿಸ್ ಕೊಡೋದು ಬಿಟ್ಟರೆ ಇನ್ನೇನೋ ಅವ್ರನ್ನೊಂದು ಏನೋ ಹರ್ಕೊಳಕ್ಕೆ ಕೂಡ ವರಿಷ್ಠರಿಗೆ ಆಗ್ತಾ ಇಲ್ಲ. ಅದರ್ವೈಸ್ ದೇ ವುಡ್ ಹಾವ್ ಟೇಕ್ ಆ್ಯಕ್ಷನ್ ಆ್ಯಂಡ್ ಸೆಡ್ ಹಿಮ್ ಔಟ್. ಅವಾಗ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು. ಇಂಥ ಸಿಚುವೇಶನ್ ಯಾರೇ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಲಿ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ. ಸುಮ್ಮನೆ ಕೂತ್ಕೊಂಡು ಈಗ ನೋಡಿ, ಇದರ ನಂತರ ಬಜೆಟ್ ಬಗ್ಗೆ ಅವರು ನೀಡಿರುವ ಪ್ರತಿಕ್ರಿಯೆಗಳು ನೀವು ನೋಡಿರ್ಬೋದು. ಸೀರಿಯಸ್ ಆಗಿ ಬಜೆಟ್ ಓದೋದು ಇಲ್ಲ. ಏನೋ ಮುಸ್ಲಿಮ್ಗೆ ಏನೋ 4,000 ಕೋಟಿ ಕೊಟ್ಬಿಟ್ರು ಅಂದ್ಕೊಂಡು ಇದು ಹಲಾಲ್ ಬಜೆಟ್ಟು, ಇದು ಹಾಗೆ ಪಾಕಿಸ್ತಾನ, ಇದು ಬಿಟ್ಟರೆ ಯೋಗ್ಯತೆನೇ ಇಲ್ಲಲ್ರಿ ಬೇಡ ಬಜೆಟ್ ವಿಶ್ಲೇಷಣೆ ಮಾಡೋಕ್ಕೆ ನನ್ನ ಮಕ್ಕಳಿಗೆ. ಸೊ ಪಾಕಿಸ್ತಾನವೇ ಬೇಡ ಅಂದ್ಬಿಡ್ತಿದೆ ಬಜೆಟ್ 4,000 ಕೋಟಿ ಕೊಟ್ಟರೆ. ಯಾರಾದರೂ ಅಪೋಸಿಷನ್ ಪ್ರಶ್ನಿಸುವುದಕ್ಕೆ ಕೇಳೋದಕ್ಕೆ ಹಲವು ವಿಚಾರಗಳಿದ್ದು, ಆದರೆ ಇವ್ರಿಗೆ ಬಜೆಟೇ ಅರ್ಥ ಆಗಲ್ಲ. ಆ CT ರವಿ ಬರೀ ಮುಸ್ಲಿಂ ಇಶ್ಯೂ, ಅದು ಒಂದು, ಅವ್ರಿಗೆ ಯಾಕೆ ಕೊಟ್ರಿ, ಇವ್ರಿಗೆ ಯಾಕೆ ಕೊಟ್ರಿ, ಇವ್ ಸಿದ್ದರಾಮಯ್ಯ ಮುಸ್ಲಿಮು, ಹಾಗೆ ಹೀಗೆ ಮಾತಾಡ್ಕೊಂಡು ಇಂಥ ಅಯೋಗ್ಯ ಪ್ರತಿಪಕ್ಷ ಅಂತ ಗಂಭೀರವಾಗಿ ಮಾತನಾಡಬೇಕಿತ್ತು. ಇಡೀ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಿಳಿಸ್ಬೇಕಿತ್ತು. ಅದು ಬಿಟ್ಟು ಕೋಮುವಾದ ಹಿಡ್ಕೊಬಿಟ್ಟು ಎಲ್ಲೋದ್ರೂ ಅದು ಬಿಟ್ಟು ಬೇರೆ ಇಲ್ಲವೇ ಅವ್ರ ತಲೆ ಒಳಗಡೆ ಆ ವಿಷಯ ತುಂಬೋಗ್ಬಿಟ್ಟಿದೆ. ಏನಾದ್ರು ಪಕ್ಕದ ಮನೆಯವ್ರು ಏನೋ ಊಟ ಹಾಕಿದ್ರಿ, ಯಾಕೆ ಊಟ ಹಾಕಿದ್ರಿ ಅನ್ನೋದು ಕೇಳೋಂಥ ಜನ ಇವರು. ಯಾಕೆ ಊಟ ಹಾಕ್ತೀರಿ, ಅವ್ರು ಬೇರೆ ಕಮ್ಯುನಿಟಿ, ಗೊತ್ತಾ ನಿಮ್ಗೆ? ವಿಷಯ ಅದು ಸಾಧ್ಯ ಆಗ್ತಾ ಇಲ್ಲ. ಇದನ್ನು ಮೀರಿದ ಯಡಿಯೂರಪ್ಪ ಹಂಗಾಗಿರ್ಲಿಲ್ಲ. ಐ ಅಪ್ರಿಸಿಯೇಟ್ ದ್ಯಾಟ್. ಯಡಿಯೂರಪ್ಪ ಈ ರೀತಿ ಚಿಲ್ಲರೆ ರಾಜಕಾರಣಿ ಅಲ್ಲ. ಅವರು ಹಿಸ್ ಇಸ್ ಒನ್ ಸ್ಟ್ರೆಂತ್. ಅವ್ರಿಗೆ ಅದ್ರ ಶಕ್ತಿ ಇತ್ತು, ಎಲ್ಲರನ್ನೂ ಒಗ್ಗೂಡಿಸೋ ಶಕ್ತಿ ಇತ್ತು ಆ ಮನುಷ್ಯ. ಅವ್ರ ಆರ್ಥಿಕತೆ ವಿಚಾರದಲ್ಲಿ ಅವ್ರಿಗೆ ಎಷ್ಟು ಗೊತ್ತಿತ್ತು ಗೊತ್ತಿರಲಿಲ್ಲ, ಬಟ್ ದಾನಶೂರ ಕರ್ಣ ಅಲ್ವಾ ಅವರು. ಮಠಗಳಿಂದ ಹಿಡಿದು ಯಾರು ಕಂಡ್ರು ದುಡ್ಡು ಕೊಡೋದು. ಅದಕ್ಕೊಂದು ಪ್ಲಾನಿಂಗ್ ಅನ್ನೋದು ಯಡಿಯೂರಪ್ಪಗೆ ಇರಲಿಲ್ಲ. ಆದರೆ ಒಟ್ಟಾರೆ ಯಡಿಯೂರಪ್ಪ ಈ RSSನಿಂದ ಬಂದರೂ ಕೂಡ ಈ ರೀತಿ ಕ್ಷುಲ್ಲಕ ಹೀನ ನಾಯಕ ಆಗಿರಲಿಲ್ಲ. ಅದನ್ನು ಮೀರಿ ಯೋಚಿಸಬಹುದಾಗಿತ್ತು, ಆದರೆ ಅದಕ್ಕೂ ಕೂಡ ಇವರು ಯೋಗ್ಯರಲ್ಲ. ಅದರಿಂದ ಇದು BJPಗೆ ಉಳುಗಾಲ ಇಲ್ಲ ಅನ್ನೋ ಸ್ಥಿತಿಯನ್ನು ನಿರ್ಮಿಸುತ್ತೆ. ಇವಾಗ ಈ ಬಜೆಟ್ ಬಂದ ಮೇಲೆ ಕರ್ನಾಟಕ ಜನ ಈ ಬಜೆಟನ್ನು ಒಪ್ಕೋತಾರೆ, ಅನುಮಾನ ಬೇಕಾಗಿಲ್ಲ. ಎಲ್ಲ ಜನ ಸಮುದಾಯಕ್ಕೆ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. BJP ವಿಲ್ ಅಗೇನ್ ಲೂಸ್ ದರ್ ಗ್ರೌಂಡ್. ಡೆಫಿನೆಟ್ಲಿ ಇಟ್ ವಿಲ್ ಲೂಸ್. ಸೊ ಈ ಜಗಳ ಅಂತೂ ನಿಲ್ಲಲ್ಲ. BJP ವರಿಷ್ಠರಿಗೆ ಅದು ಪರಿಹರಿಸೋ ಶಕ್ತಿನೂ ಇಲ್ಲ. ಮೊದಲು ಮೋಹನ್ ಭಾಗವತ್ ಮತ್ತು ಮೋದಿ ನಡುವಿನ ಜಗಳ, ಅಮಿತ್ ಶಾ ಮೋಹನ್ ಭಾಗವತ್ ಆ ಜಗಳ ಬಗೆಹರಿದ್ರೆ ಈ ಜಗಳ ಬಗೆಹರಿಯುತ್ತೆ. ಅದರ ರೋಡ್ ದಿನಕ್ಕೆ ಹೋದ ಹಾಗೆ ಈ ಸಿಂಕಿಂಗ್ ಶಿಪ್ ಅಂತಾರೆ, ಮುಳುಗುತ್ತಿರುವ ಹಡಗಿನ ರೀತಿ BJP ಆಗ್ತಿದೆ. ಅದನ್ನೇನೋ ಮಾಧ್ಯಮ ಇದೆ, ಗೋಧಿ ಮೀಡಿಯಾ ಇದೆ, ನಮ್ದೇನೋ ಮಹಾನ್ ಇದೆ ಅಂತ ತೋರಿಸ್ಕೊತಾರೆ. ನೋ, ನಾಟ್ ಎಟ್ ಆಲ್. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮಾಡಿ ಮರಿಬಿಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.